ಬಟ್ ಈ ಫ್ಲೈಟಲ್ಲೆಲ್ಲ ಈ ಟಾಯ್ಲೆಟ್ಗಳು ಕ್ಲೀನ್ ಮಾಡೋಕ್ಕೆ ಏನು ಅನ್ಸಲ್ಲ. ನಮ್ಮ ಹೌಸ್ ಕೀಪಿಂಗ್ ಅವರು ತುಂಬ ಚೆನ್ನಾಗಿ ಮಾಡಿರ್ತಾರೆ. ಆದರೆ ಒಂದೊಂದ್ಸರ್ತಿ ಏನಾಗುತ್ತೆ ಅಂದರೆ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಈ ಹೆಣ್ಮಕ್ಳು ಏನು ಮಾಡಿದ್ದಾರೆ, ಚಿಕ್ಕ ಮಕ್ಳದ್ದು ಡೈಪರ್ನ ಟಾಯ್ಲೆಟ್ಗೆ ಹಾಕಿದ್ದಾರೆ, ಟಾಯ್ಲೆಟ್ ಜಾಮ್ ಆಗಿದೆ. ಓ ಓಕೆ. ಬಿಯರ್ ಕುಡಿತಾರೆ, ಡ್ರಿಂಕ್ಸ್ ಕುಡಿತಾರೆ, ನಿಮಗೆ ಯೂರಿನ್ ಪಾಸ್ ಮಾಡಲೇಬೇಕು. ಟಾಯ್ಲೆಟ್ 2 ಕ್ಲೋಸೆಟ್ ಫುಲ್ ಆಗಿ ಓವರ್ಫ್ಲೋ ಕ್ಯಾಬಿನ್ಗೆ ಬರ್ತಾ ಇದೆ. ಓ ಶಿಟ್. 2 ಫುಲ್, ಯಾರು ಕ್ರೂ ಮಾಡಕ್ಕೆ ರೆಡಿ ಇಲ್ಲ. ಎಮರ್ಜೆನ್ಸಿ ಲ್ಯಾಂಡಿಂಗಿಗೆ ಕಾಲ್ ಹೋಗುತ್ತೆ. ಸೊ ನಾನು ಏನು ಮಾಡ್ತೀನಿ, ಈ ನಿಮ್ಮ ಕಸ ಹಾಕ್ತೀವಿ ಫ್ಲೈಟಲ್ಲಿ ಬ್ಲ್ಯಾಕ್ ಕಲರ್, ಇದನ್ನು ನನ್ನ ಕ್ರೂಗೆ ಹೇಳ್ತೀನಿ, 4 ನನ್ನ ಕೈಗೆ ಹಾಕಿ ಕಟ್ಟಿ ಅಂತೀನಿ. ನನ್ನ ಕೈಗೆ ಹಾಕಿ ಕಟ್ಟಿ, ನಾನು ಕೈ ಹಾಕಿ ತೆಗಿತೀನಿ ನಿಮ್ಮ ಡೈಪರ್ಸ್. ಯಾರು ಒಂದು ಸಿಚುವೇಶನ್ ಹೇಗೆ ಅಂದರೆ, ಓ ಅಷ್ಟೇ ಮುಗೀತು ನಮಗೆ ಇವತ್ತು ಲಾಸ್ಟ್ ಡೇ. ಸುಮಾರು 1,000 ಆಲ್ಟಿಟ್ಯೂಡ್ ನಮ್ಮ ಫ್ಲೈಟೇ ಡ್ರಾಪ್ ಆಯಿತು. ಕ್ರೂಗೆ ಇದು ಕಾರ್ಟ್ ನಮ್ದು ಏನು ಸರ್ವಿಸ್ ಇತ್ತು, ಬಾಟಲ್ ಗೀಟಲೆಲ್ಲ ಪೀಸ್ ಆಗಿತ್ತು. ಅಂದರೆ ಫ್ಲೈಟ್ ಹೊಡೆದು ಕ್ಯಾಬಿನ್ಗೆಲ್ಲ ಕ್ರೂ ಎಲ್ಲ ಹಾರೋಗಿ ಹಾರ್ಟ್ ಅಟ್ಯಾಕ್ ಇದು. ಅಂದರೆ ಅಲ್ಲ, ಇವಾಗ ಇಷ್ಟೆಲ್ಲ ಚೆನ್ನಾಗಿರೋ ಕೆಲಸ, ಕೈ ತುಂಬ ದುಡ್ಡು, ಅದೆಲ್ಲ ಓಕೆ. ಬಟ್ ಈ ಫ್ಲೈಟಲ್ಲೆಲ್ಲ ಈ ಟಾಯ್ಲೆಟ್ಗಳು ಕ್ಲೀನ್ ಮಾಡೋಕ್ಕೆ ಏನು ಅನ್ಸಲ್ಲ. ಟಾಯ್ಲೆಟ್ ಕ್ಲೀನ್ ಯಾವಾಗಲೂ ಬರಲ್ಲ. ನಿಮಗೀಗ ಒಂದು ಫ್ಲೈಟ್ ಲ್ಯಾಂಡ್ ಆಗಿ ಟೇಕ್ ಆಫ್ ಆಗಿ ಮತ್ತೆ ಲ್ಯಾಂಡ್ ಆಗುತ್ತೆ ಅಂದರೆ, ನಮ್ಮ ಹೌಸ್ ಕೀಪಿಂಗ್ ಅವರು ತುಂಬ ಚೆನ್ನಾಗಿ ಮಾಡಿರ್ತಾರೆ. ಆದರೆ ನಿಮಗೆ ಇಂಟರ್ನ್ಯಾಷನಲ್ ಫ್ಲೈಟ್ ಇಸ್ ಅನ್ ಆಲ್ಕೋಹಾಲ್ ಫ್ಲೈಟ್. ಒಂದೊಂದ್ಸರ್ತಿ ಏನಾಗುತ್ತೆ ಅಂದರೆ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಈ ಮಕ್ಕಳ ಜೊತೆ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಗಂಡಸರು ಇರ್ತಾರೆ. ಆಮೇಲೆ ಕೆಲವು ಏನು ಗೊತ್ತಾ, ನಾನ್ ಆಲ್ಕೋಹಾಲ್ ಕಂಟ್ರೀಸ್, ನಿಮಗೆ ಅಲ್ಲಿ ಆಲ್ಕೋಹಾಲ್ ಇರಲ್ಲ. ನಮ್ಮ ಫ್ಲೈಟ್ ಯಾವಾಗ ಊರಿಗೆ ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ, ಯಾಕಂದ್ರೆ ಫ್ಲೈಟಲ್ಲಿ ಆಲ್ಕೋಹಾಲ್ ಇದೆ. ನಿಮ್ಮ ಬೆಸ್ಟ್ ಸ್ಕಾಚಸ್ ವಿ ಗಿವ್, ಇಲ್ಲಿವರೆಗೂ ಕುಡ್ದು ಬಿಡ್ತಾರೆ. ಕುಡ್ದೇನಾಗುತ್ತೆ, ಈ ಕೆಲವು ಹೆಣ್ಮಕ್ಳಿಗೆ, ಕೆಲವರು ಏನು ಮಾಡ್ತಾರೆ, ಅಲ್ಲಿ ಲೇಬರ್ ಕೆಲಸಕ್ಕೆ ಅಂತ ಹೋಗಿರ್ತಾರೆ, ಅವ್ರಿಗೆ ಈ ಮಕ್ಳು ಡೈಪರ್ನ ಎಲ್ಲಿ ಹಾಕಬೇಕು ಅಂತ ಗೊತ್ತಿಲ್ಲ. ಒಂದು ಸರ್ತಿ ನನ್ನ ಫ್ಲೈಟಲ್ಲಿ ಏನಾಗುತ್ತೆ ಅಂದರೆ, ತುಂಬ ಸರ್ತಿ ಆಗಿದೆ, ತುಂಬ ಕ್ರೂ ಜೊತೆ ಏನಾಗಿದೆ, ಫ್ಲೈಟಲ್ಲಿ ಫುಲ್ ಫ್ಲೈಟ್ ಈ ಹೆಣ್ಮಕ್ಳು ಏನು ಮಾಡಿದ್ದಾರೆ, ಚಿಕ್ಕ ಮಕ್ಳದ್ದು ಡೈಪರ್ನ ಟಾಯ್ಲೆಟ್ಗೆ ಹಾಕಿದ್ದಾರೆ, ಟಾಯ್ಲೆಟ್ ಜಾಮ್ ಆಗಿದೆ. ಓ ಓಕೆ. ಕಕ್ಕ ಮಾಡಿರೋದು ಡೈಪರ್ ಏನಾಗಿದೆ, ನಿಮ್ಮ ಇದರಲ್ಲಿ ಬ್ಲಾಕ್ ಆಗಿದೆ. ಬ್ಲಾಕ್ ಆಗಿ ಏನು ಮಾಡಿದ್ದಾರೆ, ಜ್ಯೂಸು ಗೀಸು, ಅದು ಫುಲ್ ಸರ್ವಿಸ್ ಫ್ಲೈಟ್, ನಿಮಗೆ ಊಟದಿಂದ ಹಿಡಿದು ಜ್ಯೂಸು ಡ್ರಿಂಕ್ಸ್ ಎಲ್ಲ ಕೊಡ್ತೀವಿ. ಈ ಕೇರಳ ಕೊಚ್ಚಿನ್ ಅವರು ಏನಂದ್ರೆ ತುಂಬ ಡ್ರಿಂಕ್ಸ್ ಮಾಡ್ತಾರೆ ಅವರು, ಕೊಚ್ಚಿನ್ ಅವರು. ಇವ್ರೇನು ಮಾಡಿದ್ದಾರೆ, ಫುಲ್ಲು ಅಲ್ಲಿ ಬಿಯರ್ ಕುಡಿತಾರೆ, ಡ್ರಿಂಕ್ಸ್ ಕುಡಿತಾರೆ, ನಿಮಗೆ ಯೂರಿನ್ ಪಾಸ್ ಮಾಡಲೇಬೇಕು. ಟಾಯ್ಲೆಟ್ 2 ಕ್ಲೋಸೆಟ್ ಫುಲ್ ಆಗಿ ಓವರ್ಫ್ಲೋ ಕ್ಯಾಬಿನ್ಗೆ ಬರ್ತಾ ಇದೆ. ಓ ಶಿಟ್. ಅದರಲ್ಲಿ ಕೆಲವರಿಗೆ, ನಿಮಗೀಗ 160 ಜನಕ್ಕೆ ಮೋಷನ್ ಹೋಗಬೇಕು, ಆಮೇಲೆ ಬಿಸ್ನೆಸ್ ಕ್ಲಾಸಿಗೆ ಬಿಡಂಗಿಲ್ಲ. ಬಿಕಾಸ್ ಬಿಸ್ನೆಸ್ ಕ್ಲಾಸ್ ಅವರು ನಿಮಗೆ ಡಬಲ್ ದಿ ಮನಿ, ದುಡ್ಡು ಜಾಸ್ತಿ ಕೊಟ್ಟು ಬಿಸ್ನೆಸ್ ಕ್ಲಾಸ್ ತಗೊಳ್ಳೋದಕ್ಕೆ, ಟು ಮೇಂಟೈನ್ ದಟ್ ಸ್ಟ್ಯಾಂಡರ್ಡ್ಸ್. ನಮ್ಮ ಟಾಯ್ಲೆಟ್ ಹೀಗಿರಬೇಕು, ಸೀಟಿಂಗ್ ಹೀಗಿರಬೇಕು, ನನಗೆ ಸಿಗೋವಂಥ ಗ್ಲಾಸ್ ಹೀಗಿರಬೇಕು, ಅದಕ್ಕೆ ಪೇ ಮಾಡೋದು. ಸೊ ಎಕಾನಮಿ ಅವ್ರನ್ನ ಅಲ್ಲಿಗೆ ಬಿಡೋಕ್ಕಾಗಲ್ಲ. 2 ಫುಲ್, ಯಾರು ಕ್ರೂ ಮಾಡಕ್ಕೆ ರೆಡಿ ಇಲ್ಲ. ಎಮರ್ಜೆನ್ಸಿ ಲ್ಯಾಂಡಿಂಗಿಗೆ ಕಾಲ್ ಹೋಗುತ್ತೆ. ಫ್ಲೈಟ್ನ ಎಮರ್ಜೆನ್ಸಿ ಲ್ಯಾಂಡ್ ಮಾಡಲೇಬೇಕು. ನೀವು ಇಂಡಿಯಾ ಬರೋವರೆಗೂ ಕಾಯೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಅನ್ ಎಮರ್ಜೆನ್ಸಿ ಸಿಚುವೇಶನ್. ಆ ಟೈಮಲ್ಲಿ ನಾನು ಏನು ಮಾಡಿದೆ ಅಂದರೆ, ವಿ ಟುಕ್ ಅನ್ ಇನಿಷಿಯೇಟಿವ್. ನಾವು ಹೇಳಿದ್ವಿ ಪೈಲಟ್ಗೆ, ಸರ್ ಐ ವಿಲ್ ಟೇಕ್ ದಿ ಇನ್ಚಾರ್ಜ್, ನಾನು ಬಿಸ್ನೆಸ್ ಕ್ಲಾಸಿಂದ ಬರ್ತೀನಿ, ಐ ವಿಲ್ ಟೇಕ್ ದಿ ಇನ್ಚಾರ್ಜ್ ಸರ್, ವಿ ವಿಲ್ ನಾಟ್ ಡೂ ದಿಸ್. ಈ ಫ್ಲೈಟ್ ನೀವು ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಬೇಡಿ, ಬಿಕಾಸ್ ಇಟ್ ಇಸ್ ಅ ಹ್ಯೂಜ್ ಲಾಸ್ ಫಾರ್ ದ ಕಂಪನಿ. ನೀವು ಎಕ್ಸ್ಟ್ರಾ ಎ ಟಿ ಸಿಗೆ ನೀವು ಇನ್ಫಾರ್ಮ್ ಮಾಡಬೇಕು ಎಮರ್ಜೆನ್ಸಿ ಲ್ಯಾಂಡಿಂಗ್ ಅಂತ. ನೀವು ಯಾವಾಗ ಎಮರ್ಜೆನ್ಸಿ ಲ್ಯಾಂಡಿಂಗ್ ಹೇಳ್ತೀರಿ, ಅಲ್ಲಿ ಆ ಟೈಮಲ್ಲಿ ಯಾವುದು ಟೇಕ್ ಆಫ್ ಇರುತ್ತೆ. ಈಗ ನಾನು ಯಾವುದೇ ಒಂದು ಸೆಕ್ಟರ್ ಮೇಲೆ ಫ್ಲೈ ಆಗ್ತಾ ಇರ್ತೀನಿ, ನಾನೀಗ ದುಬೈಯಿಂದ ಬರ್ತೀನಿ ಅಂದರೆ, ದುಬೈಯಿಂದ ಅಬುದಾಬಿ ಇರ್ಬೋದು, ನಾನು ಅಲ್ಲಿ ಮೇಲ್ ಬರ್ತೀನಿ ಅಂದರೆ, ಈಗ ಅಲ್ಲಿ ಯಾವುದೇ ಬೇರೆ ಕಂಟ್ರೀಸ್ ಇರ್ಬೋದು, ಅಲ್ಲಿ ಮೇಲೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅಂದರೆ ಅಲ್ಲಿ ಎಲ್ಲ ಫ್ಲೈಟ್ನ ನಿಲ್ಲಿಸ್ತಾರೆ. ಅವ್ರದ್ದು ಟೈಮಿಂಗ್ ಚೇಂಜ್ ಆಗುತ್ತೆ. ಒಂದು ಫ್ಲೈಟ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗ್ತಾ ಇದೆ ಅಂತ, ನಿಮಗೆ ರನ್ವೇ ಫ್ರೀ ಇಡಬೇಕು ಅಂತ ಅಂದರೆ, ಅವರು ATC ಅವರು ಇಷ್ಟು ಏರ್ಲೈನ್ನ ನಿಲ್ಲಿಸ್ತಾರೆ ಅಂದರೆ ಅವ್ರು ಚಾರ್ಜ್ ಮಾಡ್ತಾರೆ. ಪ್ಲಸ್ ಇಲ್ಲಿ ರೆಡಿಯಾಗಿ ಮತ್ತೆ ಹೋಗಬೇಕು ಅಂತಂದರೆ ಆ ಫ್ಯೂಲ್ ಇಟ್ ಈಸ್ ಅ ಬಿಗ್, ಅಂದರೆ ಇಟ್ಸ್ ಅ ಬಿಗ್ ಪ್ರೋಸೆಸ್. ಸೊ ನಾನು ಏನು ಮಾಡ್ತೀನಿ, ಈ ನಿಮ್ಮ ಕಸ ಹಾಕ್ತೀವಿ ಫ್ಲೈಟಲ್ಲಿ ಬ್ಲ್ಯಾಕ್ ಕಲರ್, ಇದನ್ನು ನನ್ನ ಕ್ರೂಗೆ ಹೇಳ್ತೀನಿ, 4 ನನ್ನ ಕೈಗೆ ಹಾಕಿ ಕಟ್ಟಿ ಅಂತೀನಿ. ನನ್ನ ಕೈಗೆ ಹಾಕಿ ಕಟ್ಟಿ, ನಾನು ಕೈ ಹಾಕಿ ತೆಗಿತೀನಿ ನಿಮ್ಮ ಡೈಪರ್ಸ್ನ. ಕೈ ಹಾಕಿ ನಾನು ತೆಗಿತೀನಿ ಡೈಪರ್ಸ್ನ. ಕೈ ಹಾಕಿ ಡೈಪರ್ಸ್ನೆಲ್ಲ ತೆಗೆದು ಡಸ್ಟ್ಬಿನ್ಗೆ ಹಾಕಿ, ಇಡೀ ರೋಲ್ ಎಷ್ಟಿದೆ, ನಮ್ಮ ಹತ್ರ ಎಕ್ಸ್ಟ್ರಾ ರೋಲ್ಸ್ ಇರುತ್ತೆ, ನಿಮ್ಮ ಟಾಯ್ಲೆಟ್ ರೋಲ್ಸ್, ಇಡೀ ಕ್ಯಾಬಿನ್ ಬರ್ದಿರೋಗೆ ಇಡೀ ಬ್ಲಾಕ್ ಮಾಡಿ ರೋಲ್ಸ್ನ ಅದೇ ಪ್ಲಾಸ್ಟಿಕಲ್ಲೆಲ್ಲ ಬಾಚಿ ಹಾಕಿ ಫುಲ್ ನೀರು ಹೊಡೆದು ಕ್ಲೀನ್ ಮಾಡಿ ಸ್ಪ್ರೇ ಹೊಡೆದು ಐ ಗಿವ್ ಅ ಫುಲ್ ಸರ್ವಿಸ್. ಸೊ ನನಗೆ ಕಂಪ್ನಿಯಿಂದ ಒಂದು
ತುಂಬಾ ರೆಕಗ್ನಿಷನ್ಸ್ ಬಂತು ಅದಕ್ಕೆ, ಸರ್ಟಿಫಿಕೇಟ್ಸ್. ನೈಸ್ ಸೊ ಎಸ್, ದೆನ್ ಐ ವಾಸ್ ಪ್ರಮೋಟೆಡ್ ಆಸ್ ಅ ಕ್ಯಾಬಿನ್ ಕ್ರೂ ಇನ್ ಚಾರ್ಜ್ ಆಲ್ಸೋ. ಸೊ ದಟ್ ವಂಡರ್ಫುಲ್. ಸೊ ಮತ್ತೆ ಒಂದು ಲೇಡಿ ಹಾರ್ಟ್ ಅಟ್ಯಾಕ್ ಆಯ್ತು. ಹಾರ್ಟ್ ಅಟ್ಯಾಕ್ ಅಂದ್ರೆ ಶಿ ವಾಸ್ ಲೂಸಿಂಗ್ ಹರ್ ಪಲ್ಸ್. ಸೊ ಹೋಗ್ತಾ ಇದ್ರು, ಡಾಕ್ಟರ್ ಇಲ್ಲ ಫ್ಲೈಟ್ ಅಲ್ಲಿ. ಸೊ ಅಗೇನ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಸಿಚುವೇಶನ್. ಸೊ ಐ ಟುಕ್ ಓವರ್ ಅಗೇನ್. ನಾನು ಅವ್ರನ್ನ ತಗೊಂಡು ಆ ಲೇಡಿನ ತಗೊಂಡು ಅವ್ರನ್ನ ನಮ್ಮ ಸೀಟಲ್ಲಿ ಇದು ತೆಗ್ಸಿ ಮಲಗಿಸಿ ಅವರ ಲೆಗ್ನ ಲಿಫ್ಟ್ ಮಾಡಿಸಿ, ಏನು ನಮ್ದು ಪ್ರೊಸೀಜರ್ ಪ್ರೋಟೋಕಾಲ್ ಇದೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಇದೆ, SOPs ಇದೆ, ಅದನ್ನ ಮಾಡಿ ಎಕ್ಸ್ಟ್ರಾ ಮೈಲ್ ಹೋಗಿ ಹೇಗಾದ್ರೂ ಮಾಡಿ ಈ ತಾಯಿನ ಉಳಿಸ್ಲೇಬೇಕು ಅಂತ ಐಸ್ ಗೀಸ್ ಎಲ್ಲ ತಂದು ಹೊಡೆದು, ಆಮೇಲೆ ಸಬ್ಲಿಂಗ್ವಲಿ ನಾವು ಏನು ಸಾಲ್ಟ್ ಮತ್ತೆ ಅದನ್ನ ORS ತರ ವರ್ಕ್ ಆಗುತ್ತೆ, ಸಾಲ್ಟ್ ಮತ್ತೆ ಶುಗರ್ ಪೌಡರ್, ಅದನ್ನ ಮಾಡಿ ಸಾರ್ಬಿಟ್ರೇಟ್ ಹಾಕಿ ಎಷ್ಟು ಮ್ಯಾಕ್ಸಿಮಮ್ ಪುಷ್ ಮಾಡೋಕ್ಕಾಗತ್ತೆ ಪುಷ್ ಮಾಡಿ. ಅವರ ಮಗಳು ಬೇರೆ ಪ್ಯಾನಿಕ್ ಆಗಿದ್ದಾರೆ, ಮಗಳು ಮತ್ತೆ ತಾಯಿ ಹೋಗ್ತಾ ಇದ್ದಿದ್ದು. ಅಂಡ್ ಶಿ ರಿಟ್ರೀವ್ಡ್. ಅವ್ರದ್ದು ಪಲ್ಸ್ ಎಲ್ಲ ನಾರ್ಮಲ್ ಬಂದ್ಬಿಡ್ತು, ಬಾಡಿ ಎಲ್ಲ ಕೋಲ್ಡ್ ಆಗಿತ್ತು ತಾಯಿಗೆ. ಸೊ ಅವ್ರದ್ದು ಪಲ್ಸ್ ಎಲ್ಲ ರಿಟ್ರೀವ್ ಮಾಡಿದ್ವಿ. ಅಂಡ್ ಶಿ ವಾಸ್ ಸೋ ಹ್ಯಾಪಿ. ಒನ್ಸ್ ಲ್ಯಾಂಡಿಂಗ್ ಡೆಲ್ಲಿ ಲ್ಯಾಂಡ್ ಮಾಡಿದ್ವಿ ನಾವು, ಮಸ್ಕತ್ತಿಂದ ಅಗೇನ್ ಡೆಲ್ಲಿ ವಿ ವರ್ ಕಮಿಂಗ್. ಸೊ ಶಿ ವಾಕ್ಡ್ ಆಫ್ ಸೋ ಹ್ಯಾಪಿಲಿ, ಬ್ಲೆಸ್ಸಿಂಗ್ ಆಲ್ ಅಸ್. ಸೊ ಕ್ರೇಜಿ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ. ಟರ್ಬುಲೆನ್ಸ್, ಫ್ಲೈಟ್ ಬೀಳುತ್ತೆ ಆಲ್ಟಿಟ್ಯೂಡ್ ಇಂದ, ನಮಗದು ಡೈಲಿ ಸೀನ್. ಬಟ್ ಪ್ಯಾಸೆಂಜರ್ಸ್ ಎಲ್ಲ ಕೂಗಿ ತುಂಬಾ ಇರುತ್ತೆ. ಒಂದೊಂದ್ಸರ್ತಿ ಎಂತ ಸಿಚುವೇಶನ್ ಬರುತ್ತೆ ಅಂದ್ರೆ ಕ್ಯಾಪ್ಟನ್ಸ್ಗಳು ಮೂರ್ಛೆ ಹೋಗ್ಬಿಡ್ತಾರೆ ಒಂದೊಂದ್ಸರ್ತಿ ಕ್ಯಾಬಿನ್ ಅಲ್ಲಿ. ಸೊ ಆ ಟೈಮಲ್ಲಿ ಏನಂದ್ರೆ ನಿಮ್ಮ ಇಂಡಿಯನ್ ಏರ್ಫೋರ್ಸ್ ಬರುತ್ತೆ ನಮಗೆ, ನಾನೇ ಲ್ಯಾಂಡ್ ಮಾಡ್ಬೇಕಾಗುತ್ತೆ ಫ್ಲೈಟ್ ನ. ಸಮ್ಟೈಮ್ಸ್ ವಿ ಹ್ಯಾವ್ ಟು ಲ್ಯಾಂಡ್ ದ ಫ್ಲೈಟ್ ಕ್ರೂ. ಅಂತ ಸಿಚುವೇಶನ್ ಬರೋ ಚಾನ್ಸಸ್ ಇರುತ್ತೆ. ಇಟ್ ಇಸ್ ವೆರಿ ರೇರ್, ವೆರಿ ವೆರಿ ರೇರ್. ಆ ರೀತಿ ಆಗಲ್ಲ, ಬಿಕಾಸ್ ವಿ ಹ್ಯಾವ್ ಫಸ್ಟ್ ಆಫೀಸರ್ ಮತ್ತೆ ಕಮಾಂಡರ್ಸ್ ಇರ್ತಾರೆ. ಇಟ್ಸ್ ವೆರಿ ವೆರಿ ರೇರ್. ಸೊ ವೆರಿ ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್ ನಂದೆಲ್ಲ, ಫ್ರಮ್ ITs ಟು ಟೆಕ್ ಸಪೋರ್ಟ್ ಟು ಅಗೇನ್ ಕ್ಯಾಬಿನ್ ಕ್ರೂ, ಮಾಡಲಿಂಗ್. ಸೊ ಬಟ್ ಯಾವಾಗಲೂ ಪ್ಯಾಷನ್ ಇದ್ದಿದ್ದು ಏನಂದ್ರೆ ಇದೆಲ್ಲ ಒಂದು ಟೈಮರ್ಗೆ ಅಂತ ಇಟ್ಟಿದ್ದೆ ನಾನು. ಈಗ ಒಂದು ಏರ್ಲೈನ್ ಆದ್ರೆ ಒಂದು 5 ವರ್ಷ, ಆಮೇಲೆ ನಾನು ಮೀಡಿಯಾಗೆ ಬರಲೇಬೇಕು, ಆಕ್ಟಿಂಗ್ ಬರಲೇಬೇಕು. ಆಮೇಲೆ ನನಗೆ ಫಾರಿನ್ಗಿಂತ ಜಾಸ್ತಿ ನನ್ನ ಮಾತೃಭೂಮಿನೇ ಇಷ್ಟ, ಇಲ್ಲೇ ಇರಬೇಕು ಅಂತ ಇಷ್ಟ, ಇಲ್ಲೇ ಬೆಳಿಬೇಕು, ಇಲ್ಲೇ ಹೆಸರು ಮಾಡಬೇಕು ನನಗೆ. ಹಾಗೆ ಫ್ಲೈಟಲ್ಲಿ ಒಂದು ಸಣ್ಣ ಡೌಟ್, ಈಗಲೂ ಅಷ್ಟೇ, ಎಲ್ಲಾದ್ರೂ ಈ ಟ್ರೈನ್ ಪಾಸ್ ಆಗ್ತಿರತ್ತಲ್ಲ, ಆ ರೈಲ್ವೆ ಬ್ರಿಡ್ಜಸ್ ಇದ್ರೆ ಅದ್ರ ಕೆಳಗೆ ತುಂಬಾ ಜನ ಹೋಗಲ್ಲ, ನಿಂತ್ಕೊಂಡ್ಬಿಡ್ತಾರೆ. ಬಿಕಾಸ್ ಅಲ್ಲಿ ಹೋಗ್ಬೇಕಂದ್ರೆ ಟಾಯ್ಲೆಟ್ ಎಲ್ಲ ಪಾಸ್ ಮಾಡ್ತಾರೆ. ಚಿಕ್ಕ ವಯಸ್ಸಲ್ಲಿ ಒಂದು ದೊಡ್ಡ ಡೌಟ್ ಏನಂದ್ರೆ, ಈ ಫ್ಲೈಟ್ ಅಲ್ಲಿ ಹೋದಾಗ ಅಲ್ಲಿಂದು ಏನ್ ವಾಶ್ರೂಮ್ ಅಲ್ಲಿ ವಿ ಹ್ಯಾವ್ ಅ ಸಪ್ರೇಟ್ ಕ್ಯಾಬಿನ್. ನಿಮ್ಮ ಬೆಲ್ಲಿಲಿ, ನಿಮ್ಮ ಫ್ಲೈಟ್ ಬೆಲ್ಲಿ ಏನಿದೆ ನಾರ್ಮಲಿ, ಅದರಲ್ಲಿ ಲಗೇಜ್ ನಿಮ್ದು ಸಿಲಿಂಡರ್ ಇರುತ್ತಲ್ಲ, ಅದ್ರಲ್ಲಿ 2 ಭಾಗ, ಮೇಲ್ ಭಾಗ ಪ್ಯಾಸೆಂಜರ್ ಕೊಡ್ತಾರೆ, ಕೆಳಗಡೆ ಭಾಗ ಕಾರ್ಗೋ. ನಿಮ್ಮ ಬ್ಯಾಕ್ ಸೈಡ್ ಅಲ್ಲಿ ಏನಿರುತ್ತೆ, ದೇರ್ ಇಸ್ ಅ ಸೆಪ್ಟಿಕ್ ಟ್ಯಾಂಕ್, ಒಂದು ಸಪ್ರೇಟ್ ಕ್ಯಾಬಿನ್ ಇರುತ್ತೆ. ಸೊ ನಿಮ್ದು ಅದು ಹೇಗೆ ಅಂದ್ರೆ, ಇದು ಏರ್ ವ್ಯಾಕ್ಯೂಮ್ ಕ್ಲೀನರ್ ಇದೆಯಲ್ಲ, ಆ ರೀತಿ ವರ್ಕ್ ಆಗುತ್ತೆ. ನಿಮ್ದು ಟಾಯ್ಲೆಟ್ಗೆ ಹೋಗಿ ಏನು ನೀವು ಹಾಕ್ತೀರಾ, ಅದು ಸಕ್ಷನ್ ಪ್ರೋಸೆಸ್ ಅಲ್ಲಿ ಅದು ಹೋಗಿ ಟ್ಯಾಂಕ್ ಅಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ನೀವ್ ಯಾವಾಗ ಲ್ಯಾಂಡ್ ಆಗ್ತೀರಿ, ನೀವು ಅನ್ಕೊಂಡಿರೋ ಹಾಗೆ ಮೇಲ್ ಹೋಗ್ತಾ ಸುಮ್ಮನೆ ಯಾವ್ದೋ ಒಂದು ಕಾಡ, ಯಾವ್ದೊಂದು ಗದ್ದೆಲ್ಲ ಸುಮ್ಮನೆ ಅನ್ಲೋಡ್ ಮಾಡ್ಕೊಂಡು, ದಟ್ ಡಸಂಟ್ ವರ್ಕ್ ದಟ್ ವೇ. ಆ ರೀತಿ ವರ್ಕ್ ಆಗಲ್ಲ ಅದು. ಸೊ ನೀವು ಲ್ಯಾಂಡ್ ಆದ ತಕ್ಷಣ ಅದಕ್ಕೆ ಅಂತಾನೆ ಸ್ಪೆಷಲ್ ಒಂದು ಟ್ರಕ್ ಬರುತ್ತೆ. ನೀವು ನೋಡಿರ್ಬೋದು, ನೀವು ಓಡಾಡ್ತಾ ಇರ್ಬೇಕಾದ್ರೆ ಒಂದು ದಪ್ಪದ ಪೈಪ್ ಒಂದು ಕನೆಕ್ಟ್ ಮಾಡಿರ್ತಾರೆ ಹಿಂದ್ಗಡೆ. ಸೊ ದಟ್ ಕಲೆಕ್ಟ್ಸ್ ಎವ್ರಿಥಿಂಗ್, ಅದು ಕ್ಲೀನ್ ಮಾಡುತ್ತೆ. ಅಂಡ್ ಇಟ್ ಗೋಸ್ ಅಂಡ್ ಗ್ಯಾಶ್ ಇನ್ ಟು ಸಪ್ರೇಟ್ ಲಾಂಚ್ ಇರುತ್ತೆ ಅದಕ್ಕೆ. ಮತ್ತೆ ಯಾವಾಗಲಾದ್ರೂ ಇಷ್ಟು ಫ್ಲೈ ಮಾಡುವಂಥ ಟೈಮಲ್ಲಿ ಯಾರೋ ಒಂದು ಸಿಚುಯೇಷನ್ ಹೇಗೆ ಅಂದರೆ, ಅಷ್ಟೇ ಮುಗೀತು ನಮಗೆ ಇವತ್ತು ಲಾಸ್ಟ್ ಡೇ ಅಂದ್ರೆ ಎಲ್ಲಾದ್ರೂ ಲ್ಯಾಂಡಿಂಗ್ ಅಲ್ಲಿ ಏನಾದ್ರು ಸೀಸನ್? ಹೌದು, ಒಂದು ಸರ್ತಿ ಆಗಿತ್ತು. ಒಂದು ಸರ್ತಿ ನಿಜವಾಗ್ಲೂ ಭಯ ಆಗಿತ್ತು. ಸುಮಾರು 1,000 ಆಲ್ಟಿಟ್ಯೂಡ್ ನಮ್ಮ ಫ್ಲೈಟೇ ಡ್ರಾಪ್ ಆಯ್ತು. ಕ್ರೂ ಇದು ಕಾರ್ಟ್ ನಮ್ದು ಏನು ಸರ್ವಿಸ್ ಇತ್ತು, ಬಾಟಲ್ ಗೀಟಲ್ಲೆಲ್ಲ ಪೀಸ್ ಆಗಿತ್ತು. ಅಂದ್ರೆ ಫ್ಲೈಟ್ ಹೊಡೆದು ಕ್ಯಾಬಿನ್ಗೆಲ್ಲ ಕ್ರೂ ಎಲ್ಲ ಹಾರೋಗಿ ಹಾರ್ಟ್ ಅಟ್ಯಾಕ್, ಇದು ಅಂದ್ರೆ ಕ್ರೂ ಎಲ್ಲ ಹಾರೋಗಿದ್ದು, ಕ್ಯಾಬಿನ್ ಒಳಗಡೆನೆ ಹಾರೋಗ್ಬಿಟ್ಟಿದ್ರು. ಅಂದ್ರೆ ಏನಾಗುತ್ತೆ ಅಂದ್ರೆ, ನಿಮ್ದು ಈ ವೆದರ್ ಬೇರೆ ಬೇರೆ ರೀತಿ ಇರುತ್ತೆ. ನಿಮ್ದು ಒಂದೊಂದ್ಸರ್ತಿ ಮೇಲ್ಗಡೆ ಹೇಗಿರುತ್ತೆ, ಟರ್ಬುಲೆಂಟ್ ವೆದರ್ ಅಂತ ಹೇಳ್ತೀವಿ. ನಿಮ್ಮ ಗಾಳಿ ಇದೆಯಲ್ಲ, ನಿಮಗೆ ಗ್ರಿಪ್ ಸಿಗಲ್ಲ, ಹೀಗೆಲ್ಲ ತಿರುಗ್ತಾ ಇರುತ್ತೆ ಆ ಆಲ್ಟಿಟ್ಯೂಡ್ ಅಲ್ಲಿ. ಒಂದು 30,000 40,000 ಆಲ್ಟಿಟ್ಯೂಡ್ ಅಲ್ಲಿ, ನಾವು 14 to 40 ಇದರಲ್ಲೇ ಫ್ಲೈ ಮಾಡ್ತಾ ಇರ್ತೀವಿ ಆಲ್ಟಿಟ್ಯೂಡ್ ಅಲ್ಲಿ. ಸೊ ನಿಮಗೆ ಈಗ ವೆದರ್ ಟೈಮ್ ಅಲ್ಲಿ ಅಂದ್ರೆ ಮಾನ್ಸೂನ್ ಅಂತದ್ದು, ವಿಂಟರ್ಸ್ ಅಲ್ಲಿ ನಿಮಗೆ ಬಿರುಗಾಳಿ ಹೇಗಿರುತ್ತೆ ಅಂದ್ರೆ, ನಿಮ್ಮ ಫ್ಲೈಟ್ ಕಂಟ್ರೋಲ್ ತಪ್ಪುತ್ತೆ, ಬೀಳುತ್ತೆ, ತೆಗೆದು ಎಸೆಯುತ್ತೆ, ಅದು ಬೀಳುತ್ತೆ. ಬಟ್ ಇನ್ನೊಂದು ಹೇಳ್ತೀನಿ, ವರ್ಲ್ಡ್ಸ್ ಮೋಸ್ಟ್ ಸೇಫೆಸ್ಟ್ ಟ್ರಾನ್ಸ್ಪೋರ್ಟ್ ಇಸ್ ಏರ್ಲೈನ್. ಹೇಗೆ ಅಂದ್ರೆ, ಇಲ್ಲಿವರೆಗೆ ಇಡೀ ಪ್ರಪಂಚದಲ್ಲಿ ನಡೆದಿರೋ ಆಕ್ಸಿಡೆಂಟ್ಸ್ ಅಲ್ಲಿ ವೆರಿ ಲೋಯೆಸ್ಟ್ ಇಸ್ ಏರ್ಲೈನ್.
ಆಮೇಲೆ ಏರ್ಲೈನ್ ಯಾವ ರೀತಿ ಡಿಸೈನ್ ಆಗಿರುತ್ತೆ ಅಂದರೆ ಇಟ್ ಈಸ್ ದ ಮೋಸ್ಟ್ ಸೇಫೆಸ್ಟ್. ಏನಕ್ಕೆ ಅಂದರೆ ನಿಮ್ಮದು ಒಂದು ಇಂಜಿನ್ ಫೇಲ್ ಆದರೆ ಇನ್ನೊಂದು ಇಂಜಿನಲ್ಲಿ ವಿ ಕ್ಯಾನ್ ಆಪ್ರೇಟ್. 2 ಇಂಜಿನ್ ಫೇಲ್ ಆಯ್ತು ಅಂದರೆ ಯು ಕ್ಯಾನ್ ಗ್ಲೈಡ್ ಇಟ್. ಸೊ ನಿಮಗೆ ಅಂಥ ಭಾಳ ರೇರ್, ನಿಮಗೆ ಟೇಬಲ್ ಟಾಪ್ ನಮ್ಮ ಮ್ಯಾಂಗ್ಳೂರಲ್ಲಿ ಏನಾಯಿತು, ಬೆಲ್ಲಿ ಕ್ರ್ಯಾಕ್ ಆಯಿತು, ಅಂಥದ್ದು ಏನಾದರೂ ಆಗಬೇಕೇ ಹೊರತು, ಇಲ್ಲಾಂದರೆ ಫ್ಲೈಟ್ ಇಸ್ ದ ಮೋಸ್ಟ್ ಸೇಫೆಸ್ಟ್. ಮಂಗಳೂರು ಘಟನೆ ಲ್ಯಾಂಡಿಂಗ್ ಟೈಮಲ್ಲಿ ಆಗಿತ್ತು. ಹೌದು, ಅಲ್ಲಿ ಏನಾಯ್ತು ಅಂದರೆ ಇಟ್ ವಾಸ್ ಅ ನ್ಯೂ ಏರ್ಪೋರ್ಟ್, ನಿಮಗೆ ರನ್ವೇ ವಾಸ್ ವೆರಿ ಶಾರ್ಟ್. ಆಮೇಲೆ ನಿಮ್ಮ ಫಾರಿನಿಂದ ಬಂದಂಥ ಫ್ಲೈಟ್ ಏನಿತ್ತು, ಅವ್ರದ್ದು ಏನಿತ್ತು ರೆಸ್ಟ್ ಕೂಡ ಸರಿ ಆಗಿರಲಿಲ್ಲ ಆ ಪೈಲಟ್. ಎಸ್ ಹಿ ವಾಸ್ ಇನ್ ಅ ಫಟಿಗಲ್ಲಿತ್ತು. ಮತ್ತೆ ಆ ಶಾರ್ಟ್ ವಿ ಸೇ ಅದು ಶಾರ್ಟ್ ಟೇಬಲ್ ರನ್ವೇ. ಅದು ನಿಮಗೆ ಅಂಥ ಸಿಚುವೇಶನ್ ಅಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಲ್ಯಾಂಡಿಂಗ್ ಸ್ವಲ್ಪ ಪ್ರೇಯರ್ ಮಾಡ್ಕೋಬೇಕು. ಸೊ ಅದು ಇಷ್ಟೇ ಸ್ಪೀಡಲ್ಲಿ ಅವ್ರು ಏನು ಮಾಡಿದ್ರು, ಅವರು ಯಾವುದೋ ಲ್ಯಾಗಲ್ಲಿ ಫಟಿಗಲ್ಲಿ ಏನು ಮಾಡಿದ್ದಾರೆ, ಲ್ಯಾಂಡಿಂಗ್ ನಿಮ್ಮ ಗೇರ್ಸ್ ಏನಾಗಿದೆ ಅದು ಯಾವಾಗ ಅವರು ಡಿಕ್ರೀಸ್ ನಮ್ಮ ಬರಬೇಕಿತ್ತು ಕೆಳಗಡೆ, ಅದು ಡಿಲೇ ಆಗಿ ಸ್ವಲ್ಪ ಮುಂದೆ ಹೋಗಿದೆ. ಸೊ ಡಿಸ್ಟೆನ್ಸ್ ಏನಾಯ್ತು, ನಮ್ಮ ಸ್ಪೀಡ್ಗೂ ಡಿಸ್ಟೆನ್ಸ್ಗೆ ಇದಾಯ್ತು. ಮತ್ತೆ ಏನು ಮಾಡಿದ್ದಾರೆ, ಕೆಳಗಡೆ ಹೋಗ್ತಾ ಫಸ್ಟ್ ಆಫೀಸರ್ ಹೊಡಿತಾ ಇದ್ದಾನೆ ಅವನು, ಸರ್ ದಿಸ್ ಇಸ್ ಇಂಪಾಸಿಬಲ್, ನೀವು ಲ್ಯಾಂಡ್ ಮಾಡಕ್ ಹೋಗ್ಬೇಡಿ ಅಂತ. ಮತ್ತೆ ಏನು ಮಾಡಿದ್ದಾರೆ, ಗೇರ್ಸ್ ಫುಲ್ ಅಪ್ ಮಾಡಿ ಟೇಕ್ ಆಫ್ ಮಾಡಕ್ ನೋಡಿದ್ದಾರೆ. ಕಂಪ್ಲೀಟ್ ಟಚ್ ಮಾಡಿ, ನಿಮ್ಮ ನೋಸ್ ವೀಲ್ನ ಗ್ರೌಂಡ್ ಟಚ್ ಮಾಡಿ ಮತ್ತೆ ಅವರು ತೆಗೊಳಕ್ ಹೋಗಿದ್ದಾರೆ. ಆ ಟೈಮಲ್ಲಿ ಏನಾಗಿದೆ, ನಮ್ಮ ಟೈಮ್ ವೆಂಟ್ ಆಫ್. ಸೊ ಏನಾಯ್ತು, ಇನ್ನೊಂದು ಸ್ವಲ್ಪ ಥಾಟಲ್ ಸಿಕ್ಕಿದ್ದಿದ್ರೆ, ಒಂದು ಸ್ವಲ್ಪ ಸ್ಪೀಡ್ ಸಿಕ್ಕಿದ್ದಿದ್ರೆ ಏರ್ಕ್ರಾಫ್ಟ್ ವುಡ್ ಹ್ಯಾವ್ ಟೇಕನ್, ಅದು ಲಿಫ್ಟ್ ಮಾಡ್ತಿತ್ತು. ಆದರೆ ನಿಮ್ಮ ನೋಸ್ ವೀಲ್ ಏನಾಯ್ತು, ಅಲ್ಲಿ ಮಂಗಳೂರ್ದು ಆ ಹೊಸದಾಗಿದ್ದು ಆ ಎಡ್ಜ್ಗೆ ಏನಾಯ್ತು, ಅಲ್ಲಿ ಸ್ಲಿಪ್ ಆಗಿ ಬೆಲ್ಲಿಗೆ ಹೊಡೆಯುತ್ತೆ, ಕರೆಕ್ಟ್ ಸೆಂಟ್ರಿಗೆ ಹೊಡೆಯುತ್ತೆ. ಏರ್ಕ್ರಾಫ್ಟ್ದು 2 ಭಾಗ ಆಗುತ್ತೆ. ಅದು 2 ಭಾಗ ಆಗಿ ನಿಮ್ಮ ಆಮೇಲೆ ಏರ್ಕ್ರಾಫ್ಟ್ ಎಷ್ಟು ಡೇಂಜರಸ್ ಅಂದರೆ, ನಿಮ್ಮ ಅದು ರೆಕ್ಕೆ ಏನಿದೆ, ಅದು ಆ್ಯಕ್ಚುಲಿ ರೆಕ್ಕೆ ಅಲ್ಲ, ಅದು ಫ್ಯೂಲ್ ಟ್ಯಾಂಕ್. ಅದು ಅದಕ್ಕೆ ಏನಾದರೂ ಸ್ಟ್ರಾಂಗ್ ಗ್ರೌಂಡ್ ಇಂಪ್ಯಾಕ್ಟ್ ಆಯ್ತು ಅಂದರೆ ಬುಮ್, ಇಟ್ಸ್ ಅ ಫೈರ್. ಅಂದರೆ ಎಷ್ಟು ಗ್ಯಾಲನ್ಸ್ ಆಫ್ ಗ್ಯಾಸೋಲಿನ್ ಇರುತ್ತೆ ಅಂದರೆ, ಅದು ಹೈ ಸ್ಪಿರಿಟ್ ಹೈ ಆಕ್ಟೇನ್ ಪೆಟ್ರೋಲ್, ಅದು ಬರ್ನ್ ಇನ್ ಟು ಆಶಸ್. ಇಡೀ ಏರ್ಕ್ರಾಫ್ಟ್ ಅದು ಬಾಂಬ್ ಥರ ವರ್ಕ್ ಆಗುತ್ತೆ. ನಿಮಗೆ ವರ್ಲ್ಡ್ ಟ್ರೇಡ್ ಸೆಂಟರ್ ಬ್ಲಾಸ್ಟ್ ಮಾಡಿದ ಹಾಗೆ ಅವ್ರು ಬಾಂಬ್ ಗೇಮ್ ಏನು ಪ್ಲಾಂಟ್ ಮಾಡಲಿಲ್ಲ, ಇಡೀ ಫುಲ್ ಲೋಡ್ ಮಾಡಿದ್ದವರು, ಲೋಡ್ ಮಾಡಿ ಫ್ಲೈಟ್ನ ಹೈಜಾಕ್ ಮಾಡಿ ಫ್ಲೈಟ್ನೇ ಬಾಂಬ್ ಥರ ಯೂಸ್ ಮಾಡ್ತಾರೆ ಅವರು. ದಟ್ಸ್ ವೈ ದಟ್ ಮೇಜರ್ ಡ್ಯಾಮೇಜ್ ಹ್ಯಾಪನ್ಸ್.